ಇವತ್ತು ಬೆಂಗಳೂರಿಂದ ಹೋಗೋಣ ಅನ್ನೋಷ್ಟೊತ್ತಿಗೆ ಚೈನು ಕಟ್ಟಾಯಿತು. ಯಾಕೆ ಕಟ್ಟಾಯಿತು ಅಂತ ನೋಡೋಕೆ ಹೋದರೆ ಈ ರೇಂಜಲ್ಲಿ ಅದಕ್ಕೆ ತುಕ್ಕಿಡ್ದಿತ್ತು. ಸೊ ಆಯಿಲ್ ಹಾಕ್ಸ್ಕೊಳ್ಳೇಬೇಕು, ಇಲ್ಲಾಂದ್ರೆ ಆಗಲ್ಲ ಅಂಥೇಳಿ ಹೋದೆ. ಬಟ್ ಶಾಪ್ಗಳು ಕ್ಲೋಸ್ ಇದ್ವು. ಇದೇ ಬೇಜಾರಲ್ಲಿ ಒಂದು ಎಗ್ ರೈಸ್ ತಿಂದು ಬರೋಷ್ಟೊತ್ತಿಗೆ ಸಂಜೆ ಆಗಿಬಿಡ್ತು. ಆಮೇಲೆ ಮಳೆ ನಿಂತ ಮೇಲೆ ಹೋಗಿ ಚೈನ್ಗೆ ಒಂಚೂರು ಆಯಿಲ್ ಹಾಕ್ಸ್ಕೊಂಡು ಹೋಗಿದ್ದೆ. ನೆಕ್ಸ್ಟ್ ನಾನು ಎಲ್ಲಿ ಗೊತ್ತಾ, ನಮ್ಮ ಮೇಡಮ್ ಜೊತೆ ವಾಕಿಂಗ್ ಮಾಡೋಕ್ಕೆ. ಊಟ ಮಾಡಿದೆ ವಾಕಿಂಗ್ ಮಾಡ್ತಾಯಿದ್ದೀನಿ. ಇವಳು ಊಟ ಮಾಡ್ಕೊಂಡು ವಾಕಿಂಗ್ ಮಾಡ್ತಿದ್ದಾಳೆ. ಬರೀ ಮೋಸ. ನೆನ್ನೆ ಲಾಗ್ ನೋಡಿದವ್ರಿಗೆ ಗೊತ್ತಾಗಿರುತ್ತೆ, ನೆನ್ನೆಯಿಂದ ಇದೇ ಟಿ ಶರ್ಟ್ ಹಾಕೊಂಡು ಮಾಡ್ಕೊಂಡು. ಯಾಕಂದರೆ ನನ್ನ ಹತ್ರ ಟಿ ಶರ್ಟ್ಸ್ ಇಲ್ಲ ಗೈಸ್. ನಾನು ಬಡವ. ನಾನೆಲ್ಲ ಇವಳಿಗೆ ಕೊಡಿಸಿದ್ದೀನಿ. ಈ ಥರ ಮಧ್ಯೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಕೊಡಿದ್ರೆ ಸಿನಿಮ್ಯಾಟಿಕ್ ಸಾಂಗ್ ಕೊಡ್ತಾಳೆ. ಸೊ ನಾವೀಗ ಸದ್ಯಕ್ಕೆ ವಾಕಿಂಗ್ ಮಾಡ್ತಾಯಿದ್ದೀವಿ ವಿಜಯನಗರಲ್ಲಿ. ಮಳೆ ಜೋರಾಗಿ ಬಂದು ಹೋಗಿ ಅಲ್ಲಿ ಇಲ್ಲಿ ಕರೆಂಟ್ ಹೋಗಿದೆ. ಹಿಂದ್ಗಡೆ ನೋಡ್ಬೋದು ನೆಲ ಎಲ್ಲ ಹಸಿಯಾಗಿದೆ. ಇವತ್ತು ಡೇ 23 ಆಫ್ 365 ದಿನ. ಸ್ಪೆಷಲ್ ಡೇ. ಯಾಕೆ ಮೇಡಮ್ ಸ್ಪೆಷಲ್ ಡೇಟ್ 23? ಯಾಕೆ ಸ್ಪೆಷಲ್ ಡೇಟ್ ಅಂದರೆ ಜನವರಿ 23ಕ್ಕೆ ಕ್ರಿಸ್ತಶಕ 1999ರಲ್ಲಿ ಗೈಸ್ ಇಲ್ಲಿ ಎದುರುಗಡೆ ಎಳ್ನೀರು ಅಂಗಡಿ ಕಾಣಿಸ್ತಾ ಇದಲ್ಲ, ಈ ಎಳ್ನೀರು ಅಂಗಡಿ ಅಣ್ಣಂಗೆ ಜೀವಾವಧಿ ಶಿಕ್ಷೆ ಆಗಿದೆ. ಯಾಕೆ ಗೊತ್ತಾ? ಹೌದು, ಇದುವರೆಗೂ 1 ಲಕ್ಷ ಎಳ್ನೀರು ಕೊಚ್ಚಿದ್ದಾರೆ ಅಂಥೇಳಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಗೈಸ್. ಇದೇ ಥರ ಕ್ರಿಂಜ್ ಜೋಕ್ಸ್ ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ. ಫ್ಲ್ಯಾಶ್ ಆನ್ ಮಾಡಿದ್ದೀನಾ? ಸರ್ ಪಾರ್ಸಲ್. ಸರ್ ಅದು ಪರೋಟ ಸರ್. ಯಾಕೆ ಸರ್? ಎರಡೇ ತಂದಿದ್ದಾರೆ ಸರ್, ಒಂದೊಂದು ಅಂತ. ಅದು ನಿಮ್ಮದು ನವೀನ ಯಾರು ಸರ್? ಜುಪಿಟರ್ ಕರ್ಕೊಂಡು ಹೋಗಿದ್ರಲ್ಲ, ನನ್ನ ಜುಪಿಟರ್ ಹಿಡ್ಕೊಂಡು ಅವ್ನು ಕರ್ಕೊಂಡು ಹೋಗಿರಲ್ಲ. ಗಾಯ್ಸ್, ಅನ್ನ ಕೆಟ್ಟಿದ್ದ ನನ್ನ ಫ್ರೆಂಡು. ಇವತ್ತು ಲಾಸ್ಟ್ ಡೇ ನಂದು ಬೆಂಗಳೂರಲ್ಲಿ. ಹಿಂಗೆ ಹೇಳ್ತಾನೆ ಒಂದು ವಾರ ಆಯ್ತು. ಅದಕ್ಕೆ ಇವತ್ತು ಆನ್ ಕ್ಯಾಮ್ರಾ ಹೇಳ್ತಾ ಇದ್ದೀನಿ. ಆನ್ ಕ್ಯಾಮ್ರಾ ಹೇಳಿಲ್ಲ ಅಂದ್ರೆ ಇಲ್ಲೇ ಇರ್ತೀನಿ ಅಂತ ಗೊತ್ತು ನನಗೆ, ಅದಕ್ಕೆ ಆನ್ ಕ್ಯಾಮ್ರಾ ಹೇಳ್ತಾ ಇದ್ದೀನಿ. ಯಾವುದು ಇಲ್ಲಿ ಇದನ್ನು ತೋರಿಸಿದ್ರು, ಅದು ತಟ್ಟೆನಾ? ನೋಡಿ ಫ್ರೆಂಡ್ಸ್, ಎಷ್ಟು ಕಷ್ಟಪಟ್ಟು ಎಲ್ಲ ತಟ್ಟೆನೂ ಒಬ್ಬರೇ ತೊಳೆದಿಟ್ಟಿದ್ದಾರೆ. ನಾನು ತೊಳೆದಿದ್ದ. ಬೆಂಗಳೂರಲ್ಲಿ ಈ ಥರ ನೀರು ತರಕ್ಕೆ ಹೋಗೋದೇ ಒಂದು ದೊಡ್ಡ ಕೆಲಸ. ಇನ್ನೊಂದೇನಂದರೆ ಈ ಥರ ಮೊಪೆಡ್ ಇದ್ದರೆ ಆರಾಮಾಗಿ ನೀರು ತರ್ಬೋದು. ಬಟ್ ಅಕಸ್ಮಾತಾಗಿ ನಿಮ್ಮ ಹತ್ರ ಏನಾದರೂ ಏನಂತಾರದು ದೊಡ್ಡ ಗಾಡಿ ನಂತರ ಬುಲೆಟ್ ಥರ ಇದ್ದರೆ ಭಾಳ ಕಷ್ಟ ನೀರು ತರೋದು. ಸೊ ಸದ್ಯಕ್ಕೆ ನಾನು ಏನು ಹೇಳೋಕೆ ಹೋಗ್ತಾಯಿದ್ದೀನಿ ಅಂದರೆ, ನೀರು ತರಕ್ಕೆ ಹೋಗ್ತಾಯಿದ್ದೀನಿ. ನೀರು ತಂದುಬಿಟ್ಟು ಊಟ ಮಾಡಿ ಮಲ್ಕೊಂಬಿಟ್ರೆ ಲಾಸ್ಟ್ ಡೇ ಇನ್ ಬೆಂಗಳೂರು ಆಗುತ್ತೆ. ಅವ್ರು ಹೇಳಿದಾಗ ನಾನು 1 ವಾರದಿಂದ ಹೋಗ್ತೀನಿ ಅಂತಿದ್ದೀನಿ, ಬಟ್ ಹೋಗ್ತಾ ಇಲ್ಲ. ನಾಳೆ ನೋಡೋಣ. ಇಂಡಿಯಾದಲ್ಲಿ ಕೆಲಸ ಮಾಡಲೇಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ ಏನು ಗೊತ್ತಾ? ನೋಡಿ, 5 ರೂಪಾಯಿ ಕಾಯಿನ್ ಇಲ್ಲ ಅಂದರೆ 10 ರೂಪಾಯಿ ಸ್ಕ್ಯಾನ್ ಮಾಡಿ, ಅಲ್ಲ ಸಾರಿ 5 ರೂಪೀಸ್ ಸ್ಕ್ಯಾನ್ ಮಾಡಿ ನೀರು ಬರುತ್ತೆ ಅಂತ ಹಾಕಿದಾರಲ್ವ. ಆ್ಯಕ್ಚುಲಿ ಇದು ಹೆವಿ ಮೆಕ್ಯಾನಿಸಮು, ಅಷ್ಟು ಈಸಿ ಇಲ್ಲ. ಇಂಡಿಯಾದಲ್ಲಿ ಈ ಕೆಲಸ ಮಾಡಲೇಬೇಕು ಅನ್ನೋ ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಆ್ಯಂಡ್ ಇದು ತುಂಬಾ ಯೂಸ್ ಆಗುತ್ತೆ. ಎಷ್ಟು ದುಡ್ಡು ಉಳಿಸುತ್ತೆ ಬ್ಯಾಚುಲರ್ಸ್ ಇವತ್ತು 5 ರೂಪಾಯಿ ನೀರು. ಸೊ ಹೇಳ್ಬೇಕನ್ನಿಸ್ತು, ಹೇಳಿದೆ. ನೈಸ್. ಊಟ ಮಾಡ್ತಾ ಇದ್ದಾನೆ ಅವನು, ನಾನು ಊಟ ಮಾಡ್ತೀನಿ. ಇಲ್ಲಿವರೆಗೂ ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ 4-5 ದಿನದಿಂದ ನಾನೇನೋ ತುಂಬಾ ಏನಂತಾರೆ ಇದಕ್ಕೆ ಎಕ್ಸೈಟಿಂಗ್ ವೀಡಿಯೋಸ್ ಏನು ಕೊಡ್ತಾ ಇಲ್ಲ. ಬಟ್ ಟ್ರಸ್ಟ್ ಮೀ, ನಾಳೆಯಿಂದ ಭಾಳ ಚೆನ್ನಾಗಿರುತ್ತೆ. ಸೊ ಇಲ್ಲಿವರೆಗೂ ಲಾಗ್ ನೋಡಿದರೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.